ಸಾಂಗ್ ಅನ್ನೋದು ಸಿನಿಮಾದಲ್ಲಿ ಹೈಲೈಟ್ ಆಗುವಂಥದ್ದು. ನಿಜಕ್ಕೂ ಇಂತಹ ಸಾಂಗ್ಗಳಿಂದ ಎಷ್ಟೋ ಸಿನಿಮಾಗಳು ಉತ್ತಮವಾದ ಗೆಲುವನ್ನು ಸಹ ಪಡ್ಕೊಂಡಿರುವಂತಹ ಉದಾಹರಣೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಇದೆ. ಎಲ್ಲಿ ನೋಡಿದ್ರು ಸಹ ಯಾವುದೇ ಪಬ್ಬಲ್ಲಾಗ್ಲಿ, ಯಾವುದೇ ಪಾರ್ಟಿ ಹಾಲಲ್ಲಿ ಆಗಿರ್ಲಿ, ಯಾವುದೇ ಟ್ರಿಪ್ಗೆ ಹೋಗೋದಾಗಿರ್ಲಿ, ಎಲ್ಲಿ ಹೋದ್ರೂ ಸಹ ಇವ್ರದೇ ವಾಯ್ಸು, ಇವ್ರದೇ ಲೈನು, ಇವ್ರದೇ ಸಾಂಗು. ಈ ಅಮಲಿನ ಹಾಡು ಸಹ ಹೊಸ ವರ್ಷಕ್ಕೆ ಬಿಡುಗಡೆ ಆಗಿರೋದ್ರಿಂದ ಭರ್ಜರಿಯಾಗಿ ಕಿಕ್ ಅನ್ನ ಕೊಡ್ತಾ ಇದೆ. ನಮ್ ಭಟ್ರು ಥಿಂಕಿಂಗ್ ಅಂತೂ ಸಿಕ್ಕಾಪಟ್ಟೆ ಡಿಫ್ರೆಂಟ್. ಅವ್ರು ಥಿಂಕ್ ಮಾಡೋ ಡಿಫ್ರೆಂಟ್ ನ ನಾವ್ ಇಲ್ಲಿ ಕುತ್ಕೊಂಡು ಊಹೆನೂ ಮಾಡ್ಕೊಳಕ್ ಆಗಲ್ಲ. ಯಾಕೆಂದ್ರೆ ಇನ್ನು ಯಾವುದೇ ಒಂದು ಸಾಂಗ್ ಹುಟ್ಕೋಬೇಕು ಅಂದ್ರೂ ಅದಕ್ಕೆ ಒಂದು ಹಿನ್ನೆಲೆ ಅನ್ನೋದು ಇದ್ದೇ ಇರುತ್ತೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಈ ಸಾಂಗ್ಗಳು ಏನಿದೆ ಇದು ಎಲ್ಲಾ ಸಿನಿಮಾಗಳಿಗೂ ಜೀವನಾಡಿ ಅಂದ್ರೂ ಸಹ ತಪ್ಪಾಗಲ್ಲ. ಯಾಕೆಂದ್ರೆ ಕೆಲವೊಂದಷ್ಟು ಸಾಂಗ್ಗಳಿಂದನೇ ಕೆಲವೊಂದು ಸಿನಿಮಾಗಳು ಇವತ್ತಿಗೂ ಸಹ ಜೀವಂತವಾಗಿದೆ. ಅಂತಹ ಸಾಂಗ್ಗಳಲ್ಲಿ ಏನಪ್ಪ ವಿಶೇಷ ಅಂತ ಅಂದ್ರೆ ಅದರಲ್ಲೂ ಎಣ್ಣೆ ಸಾಂಗ್ ಅನ್ನೋದು ಸಿನಿಮಾದಲ್ಲಿ ಹೈಲೈಟ್ ಆಗುವಂಥದ್ದು. ನಿಜಕ್ಕೂ ಪ್ರತಿಯೊಬ್ಬ ಕುಡುಕರಿಗೂ ಸಹ ಎಣ್ಣೆ ಸಾಂಗ್ ಸಿಕ್ಕಾಪಟ್ಟೆ ಒಂದು ಕಡೆ ಹಬ್ಬದ ಊಟವನ್ನ ಬಡಿಸುತ್ತೆ ಅಂದ್ರೂ ಸಳ್ಳಾಗಲ್ಲ. ಇನ್ನು ಇಂತಹ ಸಾಂಗ್ಗಳಿಂದ ಎಷ್ಟೋ ಸಿನಿಮಾಗಳು ಉತ್ತಮವಾದ ಗೆಲುವನ್ನು ಸಹ ಪಡ್ಕೊಂಡಿರುವಂತಹ ಉದಾಹರಣೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಇದೆ. ಇನ್ನು ಈ ಎಣ್ಣೆ ಸಾಂಗ್ ಅಂದ ತಕ್ಷಣ ಮೊದಲು ನೆನಪಿಗೆ ಬರೋ ಅಂಥದ್ದು ಶರಣ್ ಸರ್ ಅವರು, ಮತ್ತೆ ನಮ್ಮ ಎಲ್ಲರ ಪ್ರೀತಿಯ ಆಲ್ ಟೈಮ್ ಫೇವ್ರೆಟ್ ಡೈರೆಕ್ಟರ್ ಆಗಿರುವಂತಹ ಯೋಗರಾಜ್ ಭಟ್ ಸರ್ ಅವರು. ಯೋಗರಾಜ್ ಸರ್ ಭಟ್ ಏನ್ ಥಿಂಕಿಂಗ್ ಲೆವೆಲ್ ಇದೆ ಅಂದ್ರೆ ಅವ್ರು ಥಿಂಕ್ ಮಾಡೋ ಲೆವೆಲ್ಗೆ ಯಾರೂ ಸಹ ಥಿಂಕ್ ಮಾಡೋಕ್ಕಾಗಲ್ಲ. ಅವ್ರು ಬರೆಯುವಂತಹ ಸಾಲ್ ಆಗಿರ್ಬೋದು, ಅವ್ರು ಬರೆಯುವಂತಹ ಲೈನ್ಸ್ ಆಗಿರ್ಬೋದು, ಬರೆಯುವಂತಹ ಡೈಲಾಗ್ಸ್ ಆಗಿರ್ಬೋದು, ಬರೆಯುವಂತಹ ಸಾಂಗ್ ಲಿರಿಕ್ಸ್ ಆಗಿರ್ಬೋದು, ಪ್ರತಿಯೊಂದು ಸಹ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿ ಇರುತ್ತೆ. ಇಂತಹ ಇವರು ಇದೀಗ ಎಣ್ಣೆ ಸಾಂಗ್ನು ಸಹ ಬರ್ದಿದ್ದಾರೆ. ಇತ್ತೀಚೆಗೆ ಅಂತ ಅಂದ್ರೆ ಕಳೆದ ಒಂದಷ್ಟು ವರ್ಷಗಳ ಹಿಂದೆ ಸಾಕಷ್ಟು ಸಾಂಗ್ನ ಬರ್ದಿದ್ದಾರೆ. ಅದಕ್ಕೆ ಉದಾಹರಣೆ ಅಂತ ಅಂದ್ರೆ ನಾವು ಮನೆಗೆ ಹೋಗೋದಿಲ್ಲ ಆಗಿರ್ಬೋದು, ಖಾಲಿ ಕ್ವಾರ್ಟರ್ ಬಾಟ್ಲು, ಈ ಸಾಂಗ್ನು ಸಹ ಯೋಗರಾಜ್ ಭಟ್ ಸರ್ ಅವರು ಲಿರಿಕ್ಸ್ನ ಬರ್ದಿದ್ರು. ಅದಕ್ಕೆ ಧ್ವನಿ ಆಗಿದ್ದು ಸಹ ಇದೇ ಶರಣ್ ಸರ್ ಅವರು. ಈ ಹಾಡುಗಳು ಹಾಗೂ ಇವರಿಬ್ಬರ ಕಾಂಬಿನೇಷನ್ ಎಲ್ರಿಗೂ ಸಹ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಎಲ್ಲಿ ನೋಡಿದ್ರು ಸಹ ಯಾವುದೇ ಪಬ್ಬಲ್ಲಾಗ್ಲಿ, ಯಾವುದೇ ಪಾರ್ಟಿ ಹಾಲಲ್ಲಿ ಆಗಿರ್ಲಿ, ಯಾವುದೇ ಟ್ರಿಪ್ಗೆ ಹೋಗೋದಾಗಿರ್ಲಿ, ಎಲ್ಲಿ ಹೋದ್ರೂ ಸಹ ಇವ್ರದೇ ವಾಯ್ಸು, ಇವ್ರದೇ ಲೈನು, ಇವ್ರದೇ ಸಾಂಗು. ಅದೇ ರೀತಿಯಾಗಿ ಇದೀಗ ಅದೇ ಕಾಂಬಿನೇಷನ್ ಅಲ್ಲಿ ಮತ್ತೊಮ್ಮೆ ಮೋಡಿ ಮಾಡೋಕ್ಕೆ ಅಮಲು ಏರಿದೆ ಎಂಬ ಹಾಡನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಸಹ ಅಮಲು ಎಂಬ ಆಲ್ಬಮ್ನ ಮೊದಲ ಸಾಂಗ್ ಈ ಸಾಂಗ್ ಆಗಿರುವಂಥದ್ದು. ಈ ಹಾಡಿಗೆ ಯೋಗರಾಜ್ ಭಟ್ ಲಿರಿಕ್ಸ್ ಬರೆದಿದ್ದು ಶರಣ್ ಸರ್ ಅವರು ತಮ್ಮ ಹೃದಯ ಪೂರ್ತಿಯಾಗಿ ಹಾಡಿದ್ದಾರೆ. ಅವ್ರು ಕೂತ್ಕೊಂಡು ಹಾಡಿರುವಂತಹ ಒಂದಷ್ಟು ವಿಡಿಯೋ ರಿಲೀಸ್ ಆಗಿದೆ. ಅದನ್ನು ನೀವು ನೋಡ್ಬಿಟ್ರೆ ನಿಜವಾಗ್ಲೂ ಇನ್ ಇಂಡಸ್ಟ್ರಿ ಇದೇ ಫಸ್ಟ್ ಟೈಮ್ ಒಬ್ಬ ಹಾಡುಗಾರ, ಒಬ್ಬ ನಟ ಸಾಂಗ್ನ ನಿಂತು ಹಾಡದೆ ಕೂತ್ಕೊಂಡು ಹಾಡಿರುವಂತಹ ದೃಶ್ಯಗಳನ್ನ ನೀವು ನೋಡ್ಬೋದು. ಇನ್ನು ಈ ಅಮಲಿನ ಹಾಡು ಸಹ ಹೊಸ ವರ್ಷಕ್ಕೆ ಬಿಡುಗಡೆ ಆಗಿರೋದ್ರಿಂದ ಭರ್ಜರಿಯಾಗಿ ಕಿಕ್ ಅನ್ನ ಕೊಡ್ತಾ ಇದೆ. ಹೊಸ ವರ್ಷಕ್ಕೆ ಯಾವುದೇ ಸಾಂಗ್, ಇಂತಹ ಸಾಂಗ್ಗಳು ರಿಲೀಸ್ ಆಗ್ಬಿಟ್ರೆ ನಿಜಕ್ಕೂ ಹೇಳ್ತೀನಿ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಡುತ್ತೆ. ಯಾಕೆಂದ್ರೆ ಯಾವುದೇ ಪಬ್ಗೆ ಹೋಗಿ, ಯಾವುದೇ ಪಾರ್ಟಿ ಹಾಲ್ಗೆ ಹೋಗಿ ಎಲ್ಲಾ ಕಡೆ ಇಂಥ ಸಾಂಗ್ಗಳು ಗುಡುಕ್ತಾ ಇರುತ್ತೆ. ಯಾಕೆಂದ್ರೆ ಅವ್ರು ಡ್ಯಾನ್ಸ್ ಬೇಕಾಗಿರೋದೇ ಇಂಥ ಸಾಂಗ್. ಎಷ್ಟೋ ಸಾಂಗ್ಗಳು ಹಿಟ್ ಆಗ್ಬಿಟ್ಟಿದೆ. ಇನ್ನು ಈ ಎಣ್ಣೆ ಹಾಡಿನ ಯಶಸ್ಸಿನ ನಂತರ ಈ ಜೋಡಿ ಮತ್ತೊಮ್ಮೆ ಇದೀಗ ಜನಮನವನ್ನ ಗೆದ್ದಿರುವಂಥದ್ದು. ಯೋಗರಾಜ್ ಭಟ್ ಅವರ ಕಲ್ಪನೆ ಮತ್ತು ಸಾಹಿತ್ಯಕ್ಕೆ ಶರಣ್ ಅವರ ಧ್ವನಿ ಎಷ್ಟು ಅದ್ಭುತವಾಗಿ ಹೊಂದಿಕೆ ಆಗಿದೆ ಅಂದ್ರೆ ಈ ಆಲ್ಬಮ್ನಲ್ಲಿ ಮತ್ತೊಮ್ಮೆ ಅಂದ್ರೆ ಶರಣ್ ಸರ್ ಅವ್ರನ್ನ ಬಿಟ್ಟು ವಾಸ್ಗಿ ವೈಭವ್ ಅವ್ರ ಸಹ ಆಡಿರುವಂಥದ್ದು. ಅದು ಇತ್ತೀಚೆಗೆಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲಿ ರಿಲೀಸ್ ಆಗ್ತಿದೆ. ಅದು ಸಾಂಗ್ ಯಾವುದು ಅಂತ ನೋಡೋದಾದ್ರೆ ಬಾಯಾರಿಕೆಗೆ ಏನು ಕಾರಣ, ಈ ಸಾಂಗ್ನ ಇನ್ನೊಂದು ಸ್ವಲ್ಪ ದಿನದಲ್ಲಿ ರಿಲೀಸ್ ಮಾಡ್ತಾ ಇರುವಂಥದ್ದು. ಇನ್ನು ಈ ಸಾಂಗ್ಗಳ ಜೊತೆ ಇನ್ನೊಂದಷ್ಟು ಸಾಂಗ್ ಇದೆ, ಇದು ಸಹ ರಿಲೀಸ್ ಆಗೋಕೆ ರೆಡಿ ಆಗಿರುವಂಥದ್ದು. ಇನ್ನು ವಾಸ್ಗಿ ವೈಭವ್ ಅವ್ರನ್ನ ಯಾವಾಗೂ ನಾವು ಒಂದು ಮೆಲೋಡಿ ವಾಯ್ಸ್ ಅಲ್ಲಿ ಕೇಳಿರುವಂಥದ್ದು. ಅದರಲ್ಲೂ ಅಂತಹ ವ್ಯಕ್ತಿ ಇದೀಗ ಈ ರೀತಿ ಅಮಲಿನ ಸಾಂಗ್ಗಳನ್ನ ಆಡಕ್ ರೆಡಿ ಆಗಿದ್ದಾರೆ ಅಂದ್ರೆ ನಮ್ಮ ಯೋಗರಾಜ್ ಭಟ್ ಸರ್ ಯಾವ ರೀತಿ ಅವ್ರನ್ನ ಒಪ್ಸಿರ್ಬೋದು, ಇದು ಸಹ ಒಂದ್ ಕಡೆ ಮೈಂಡಲ್ಲಿ ಬರುತ್ತೆ. ಇನ್ನು ಈ ಅಮಲು ಎಂಬ ಹಾಡುಗಳು ಯಾವ ರೀತಿ ಉಟ್ಕೋತು ಅಂತ ಭಟ್ರನ್ನ ಕೇಳಿದ್ರೆ ಅವಾಗ ಅವ್ರು ಹೇಳಿದಂದಷ್ಟು ಮಾತು ನಿಜಕ್ಕೂ ಒಂಥರ ವಿಚಿತ್ರ. ಯಾಕೆ ಅಂದ್ರೆ ನಮ್ಮ ಭಟ್ರು ಥಿಂಕಿಂಗ್ ಅಂತೂ ಸಿಕ್ಕಾಪಟ್ಟೆ ಡಿಫ್ರೆಂಟ್. ಅವ್ರು ಥಿಂಕ್ ಮಾಡೋ ಡಿಫ್ರೆಂಟ್ನ ನಾವು ಇಲ್ಲಿ ಕುತ್ಕೊಂಡು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಒಂದಷ್ಟು ಸಿನಿಮಾಗಳಲ್ಲಿ ಇನ್ನೇನಿದು ಹಿಂಗೆ ಆಗ್ಬಿಡುತ್ತೆ ಅಂತ ಅನ್ಕೊಂಡು ನಾವು ಎಷ್ಟೋ ಸಲ ಯೋಚನೆ ಮಾಡಿರ್ತೀವಿ. ಆದರೆ ಭಟ್ರು ಕ್ಲೈಮ್ಯಾಕ್ಸ್ನ ಚೇಂಜ್ ಮಾಡಿಟ್ಟಿರ್ತಾರೆ, ಈ ರೀತಿ ಮಾಡುವಂತಹ ವ್ಯಕ್ತಿ. ಹಾಗಾಗಿ ನಾವು ನೆಕ್ಸ್ಟ್ ಲೈನ್ ಏನಿರುತ್ತೆ ಅಂತ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಇವಾಗ
ಈ ತರ ಕ್ವಶನ್ ಕೇಳಿದಕ್ಕೆ ಅವ್ರು ಹೇಳಿದ್ದು ಇಂಥದ್ದು ಏನಪ್ಪಾ ಅನ್ನೋದಾದ್ರೆ, ನನಗೆ ದಿನಾ ರಾತ್ರಿ ಒಬ್ಬ ಕುಡ್ಕ ಸಿಗ್ತಾ ಇದ್ದ, ನಾನು ಕುಡ್ದಿದ್ದೀನಿ ಅನ್ಕೋಬೇಡಿ ಅಂತ ನನ್ನ ಹತ್ರನೂ ಸಹ ಹೇಳ್ತಾ ಇದ್ದ. ಇನ್ನು ಎಣ್ಣೆ ಸಾಂಗ್ ಅಂದ್ರೆ ಆ ಕುಡ್ಕನ್ಗೆ ತುಂಬಾ ಇಷ್ಟ. ಆ ಕುಡ್ಕ ನನ್ನ ಹಾಗೂ ಶರಣ್ ಅವರ ದೊಡ್ಡ ಅಭಿಮಾನಿ. ಎಲ್ಲಾ ಕುಡ್ಕರು ಸಹ ತಾವು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಅಂತಾನೆ ಅನ್ಕೊಂಡಿರ್ತಾರೆ. ಆತನನ್ನ ನೋಡಿ ನನಗೂ ಸಹ ಈ ಹಾಡಿನ ಕಲ್ಪನೆ ಬಂತು ಅಂತ ಇದೀಗ ಭಟ್ರು ಹೇಳಿರುವಂಥದ್ದು. ಇನ್ನು ಯಾವುದೇ ಒಂದು ಸಾಂಗ್ ಹುಟ್ಕೋಬೇಕು ಅಂದ್ರೂ ಅದಕ್ಕೆ ಒಂದು ಹಿನ್ನೆಲೆ ಅನ್ನೋದು ಇದ್ದೇ ಇರುತ್ತೆ. ಎಕ್ಸಾಂಪಲ್ ಆಗಿ ನಮ್ಮ ಅರ್ಜುನ್ ಜನ್ಯ ಸರ್ ಅವರು ಬರ್ದಿರುವಂತಹ ಅಪ್ಪ ಐ ಲವ್ ಯು ಸಾಂಗ್ ಆಗಿರ್ಬೋದು. ಅವ್ರನ್ನ ಈ ಸಾಂಗ್ ಹೇಗೆ ಹುಟ್ಕೋತು ಅಂತ ಅಂದ್ರೆ, ನನ್ನ ಮಗಳು ನನ್ನ ಪ್ರತಿ ಸಲ ಕರಿತಾ ಇದ್ದಿದ್ದೆ ಆ ರೀತಿ ಅನ್ನುವಂತಹ ಮಾತ ಸರಿಗಮಪ ವೇದಿಕೆಯಲ್ಲಿ ಈಗಾಗಲೇ ಈ ಹಿಂದೆ ಅರ್ಜುನ್ ಜನ್ಯ ಸರ್ ಹೇಳಿದ್ರು. ಹೀಗಾಗಿ ಇಂಥ ಯಾವುದೇ ಒಂದು ಸಾಂಗ್ ಹುಟ್ಕೋಬೇಕು ಅಂದ್ರೆ ಅದಕ್ಕೊಂದು ಹಿನ್ನೆಲೆ ಇರುತ್ತೆ, ಯಾವುದೇ ಒಂದು ಸ್ಟೋರಿ ಹುಟ್ಕೋಬೇಕು ಅಂದ್ರೆ ಅದಕ್ಕೊಂದು ಹಿನ್ನೆಲೆ ಇರುತ್ತೆ. ಇನ್ನು ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳು ಅನುಭವಿಸಿರ್ತಾರೆ. ಕೆಲವೊಂದಷ್ಟು ನಿರ್ದೇಶಕರಾಗಿರ್ಬೋದು, ನಟರಾಗಿರ್ಬೋದು, ಇಂತಹ ಸ್ಟೋರಿಗಳನ್ನ ನಿಜವಾಗ್ಲೂ ಕಣ್ಮುಂದೆ ಇದನ್ನ ನೋಡಿರ್ತಾರೆ. ಆದ್ರಿಂದ ಇಂತಹ ಸಾಂಗ್ಗಳು ನಮ್ಮ ಮುಂದೆ ಬರ್ಬೋದು. ಇನ್ನು ಈ ಸಾಂಗ್ ಬರೋದಾದ್ರೆ, ಈ ಸಾಂಗ್ನ ಆರಂಭದಲ್ಲಿ ಆಡಬಾರ್ದು, ಈ ಸಾಂಗಿಂದ ಹೇಗಾರು ಮಾಡಿ ತಪ್ಪಿಸ್ಕೋಬೇಕು ಅಂತ ಶರಣ್ ಸರ್ ತುಂಬಾ ಆಲೋಚನೆ ಮಾಡಿದ್ರು. ಆದ್ರೆ ಎಲ್ಲರೂ ಸಹ ಒತ್ತಾಯ ಮಾಡಿ ಈ ಸಾಂಗ್ನ ಆಡ್ಸಿದ್ರಂತೆ. ಆದ್ರೆ ಹೆಂಗ್ ತಾನೇ ಬಿಟ್ಬಿಡಕ್ಕಾಗುತ್ತೆ? ಈಗಾಗಲೇ ಅವ್ರು ಆಡಿರುವಂತಹ ಸಾಕಷ್ಟು ಸಾಂಗ್ಗಳು ಹಿಟ್ಟಾಗಿದೆ. ಇದು ಶರಣ್ ಸರ್ ಹಾಡಲ್ಲ ಅಂದ್ರೆ, ಅದು ಇಂಥ ಸಾಂಗ್ಗಳನ್ನ ಆಡಲ್ಲ ಅಂದ್ರೆ ಯಾರು ತಾನೇ ಬಿಡಕ್ ರೆಡಿ ಇರ್ತಾರೆ? ಹಾಗಾಗಿ ಎಲ್ಲರೂ ಸೇರಿ ಒತ್ತಾಯ ಮಾಡಿ ಆಡ್ಸಿದ್ದಕ್ಕೆ ಇದೀಗ ಶರಣ್ ಸರ್ ಕೂಡ ತುಂಬಾ ಖುಷಿಯಾಗಿದ್ದು ಅವ್ರ ಖುಷಿಯನ್ನು ಸಹ ಹಂಚ್ಕೊಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಇಂತಹ ಎಣ್ಣೆ ಹಾಡುಗಳನ್ನ ನಿಜಕ್ಕೂ ಎಲ್ಲ ಕುಡುಕರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಕೇಳುವಂಥದ್ದು. ಅದರಲ್ಲೂ ಇದೀಗ ಯೋಗರಾಜ್ ಭಟ್ರು ರಿಲೀಸ್ ಮಾಡುವಂತಹ ಪೋಸ್ಟರ್ ಅಲ್ಲಿ ಹೆಂಗ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ಇದು ನಿಜಕ್ಕೂ ಒಬ್ಬ ಡಿಗ್ನಿಫೈಡ್ ಕುಡುಕರಿಗೆ ಮಾತ್ರ ಅನ್ನುವಂತಹ ಲೈನ್ ನ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಇಂತಹ ಸಾಂಗ್ ನಿಜಕ್ಕೂ ಡಿಗ್ನಿಫೈಡ್ ಕುಡುಕರಿಗೆ ಮಾತ್ರ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.